ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನುತ್ತಾರೆ. ಆದ್ರೆ ಮೈಸೂರಿನ ನಂಜನಗೂಡಿನಲ್ಲಿ ಗಂಡ ಹೆಂಡತಿ ಜಗಳ ಕೊಲೆ ಯತ್ನದ ಹಂತಕ್ಕೆ ತಲುಪಿದ ಭಯಾನಕ ಘಟನೆ ಬೆಳಕಿಗೆ ಬಂದಿದೆ. ಸಂಗೀತ ಎಂಬ ಮಹಿಳೆ ತನ್ನ ಗಂಡ ರಾಜೇಂದ್ರನನ್ನ ಕೊಲ್ಲಲು ಪ್ಲಾನ್ ರೂಪಿಸಿದ್ದಾಳೆ. ಆದರೆ ಆ ಪ್ಲಾನ್ ಉಲ್ಟಾ ಹೊಡೆದು ಗಂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಹೌದು, ನಂಜನಗೂಡಿನ ನಿವಾಸಿ ರಾಜೇಂದ್ರ ಮತ್ತು ಪತ್ನಿ ಸಂಗೀತ ನಡುವೆ ಕಳೆದ ಕೆಲವು ತಿಂಗಳಿಂದ ಗೃಹ ಕಲಹಗಳು ನಡೆಯುತ್ತಿದ್ದು, ದಿನದಿಂದ ದಿನಕ್ಕೆ ಜಗಳಗಳು ಹೆಚ್ಚಾದ ಪರಿಣಾಮ ಸಂಗೀತ ತನ್ನ ಗಂಡನನ್ನ ಕೊಲೆ ಮಾಡಲು ನಿರ್ಧರಿಸಿದ್ದಾಳೆ. ಈ ಕೆಲಸಕ್ಕೆ ಆಕೆ ತನ್ನ ಸಹೋದರ ಸಂಜಯ್ ಮತ್ತು ಇನ್ನಿಬ್ಬರನ್ನ ಸೇರಿಸಿಕೊಂಡಿದ್ದಾಳೆ. ಅಕ್ಟೋಬರ್ 25ರಂದು ಬೆಳಗ್ಗೆ ರಾಜೇಂದ್ರ ಸ್ಕೂಟರ್ನಲ್ಲಿ ಹೊರಟಾಗ ಸಂಜಯ್ ಮತ್ತು ಅವನ ಗೆಳೆಯರು ಬೈಕ್ನಲ್ಲಿ ಹಿಂಬಾಲಿಸಿದ್ದಾರೆ. ನಂತರ ಒಂಟಿ ರಸ್ತೆಯಲ್ಲಿ ರಾಜೇಂದ್ರನ ಸ್ಕೂಟರ್ ತಡೆದು ದರೋಡೆಯ ನಾಟಕವಾಡಿ ಹಲ್ಲೆ ಮಾಡಿದ್ದಾರೆ. ಚಿನ್ನ ಕಸಿಯುವಂತೆ ನಟಿಸಿ ರಾಜೇಂದ್ರನ ಮೇಲೆ ಚಾಕುಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಆದರೆ ರಾಜೇಂದ್ರ ಕೂಗಾಡುತ್ತಿದ್ದಂತೆಯೇ ಇನ್ನೊಂದು ಕಾರು ಹತ್ತಿರ ಬಂದಿದೆ. ಕಾರು ನೋಡಿದ ಆರೋಪಿಗಳು ಆತಂಕಗೊಂಡು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ರಾಜೇಂದ್ರ ತಕ್ಷಣ ನಂಜನಗೂಡು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಇದು ಸಾಮಾನ್ಯ ದರೋಡೆ ಎಂದು ಭಾವಿಸಿದ ಪೊಲೀಸರು ವಿಚಾರಣೆ ಮುಂದುವರಿಸಿದಾಗ ಅಚ್ಚರಿಯ ಮಾಹಿತಿ ಸಿಕ್ಕಿದೆ. ಈ ಕೊಲೆ ಯತ್ನದ ಹಿಂದೆ ರಾಜೇಂದ್ರನ ಪತ್ನಿ ಸಂಗೀತ ಇದ್ದಾಳೆ ಎಂಬುದು ಬಹಿರಂಗವಾಗಿದೆ. ಪೊಲೀಸರು ಸಂಗೀತ, ಆಕೆಯ ಸಹೋದರ ಸಂಜಯ್, ವಿಘ್ನೇಶ್ ಹಾಗೂ ಒಬ್ಬ ಅಪ್ರಾಪ್ತ ಬಾಲಕನನ್ನ ವಶಪಡಿಸಿಕೊಂಡಿದ್ದಾರೆ. ವಿಚಾರಣೆಯಲ್ಲಿ ಸಂಗೀತ ತನ್ನ ಗಂಡನ ಕೊಲೆ ಯತ್ನ ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾಳೆ. ಇನ್ನು ಕೌಟುಂಬಿಕ ಕಲಹದಿಂದ ಹುಟ್ಟಿದಂತ ಈ ಕ್ರೂರ ಪ್ಲಾನ್ ನಂಜನಗೂಡಿನಲ್ಲಿ ಈಗ ಚರ್ಚೆಯ ವಿಷಯವಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.